ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೋಡಿ ನನ್ನ ಡೇರೆ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಈಗ ಯಾವ ರೀತಿ ಹೂವಾಗಿದೆ ಅಂತ. ಗಣೇಶ ಹಬ್ಬದ ಟೈಮಲ್ಲಿ ನನಗೆ ಈ ಕಡೆ ಬರಲಿಕ್ಕಾಗಲಿಲ್ಲ. ತುಂಬ ಹುಳುಗಳು ತಿಂದುಬಿಡ್ತು. ತುಂಬ ಸುತ್ತಮುತ್ತ ಗಿಡಗಳು ಹುಲ್ಲು ಎಲ್ಲ ಇರೋದ್ರಿಂದ ಎಲ್ಲ ಕೀಟಗಳು ಬಂದು ತುಂಬಾ ಕೀಟ ಬಂದುಬಿಡ್ತು. ಫ್ರೆಂಡ್ಸ್, ನನ್ನ ಹತ್ರ ಒಬ್ಬರು ಕಪ್ಪು ಹುಳುಗಳಾಗಿದೆ ಡೇರೆ ಗಿಡಗಳಿಗೆ, ಏನು ಮಾಡಬೇಕು ಅಂತ ಕೇಳಿದರು. ಹಾಗಾಗಿ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ನೀಮ್ ಆಯಿಲು ಮತ್ತು ಸೋಪ್ ನೀರು ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಈ ಪೆಸ್ಟಿಸೈಡ್ನ ನಾನು ಸ್ಪ್ರೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೂವಾಗಿತ್ತು. ಹುಳುಗಳು ತಿಂದುಬಿಡ್ತು. ತುಂಬ ಹುಳುಗಳು ಬಂತು. ನಾನು ಮೊನ್ನೆ ಮಳೆ ಹೊಯ್ತಾ ಇರೋದ್ರಿಂದ ಏನೂ ಪೆಸ್ಟಿಸೈಡ್ನ ಸ್ಪ್ರೇ ಮಾಡಿಲ್ಲಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ. ಹಾಗಾಗಿ ಇವತ್ತು ನಾನು ಆರ್ಗ್ಯಾನಿಕ್ಕಾಗಿ ನೀಮ್ ಆಯಿಲನ್ನು ನಾನು ಮಾಡಿದ್ದನ್ನೆಲ್ಲ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನಾನು ಮನೆಯಲ್ಲೇ ನೀಮ್ ಆಯಿಲನ್ನು ಯಾವ ರೀತಿ ಮಾಡ್ಬೋದು, ಕಹಿ ಬೇವಿನ ಸೊಪ್ಪಿಂದ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ. ಫ್ರೆಂಡ್ಸ್, ಪೆಸ್ಟಿಸೈಡ್ಗಳನ್ನ ನಾನು ತುಂಬ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ. ಅವೆಲ್ಲವನ್ನು ನೀವು ಟ್ರೈ ಮಾಡ್ಬೋದು ಗಿಡಗಳಿಗೆ. ನೋಡಿ ಇಲ್ಲಿ ನೀವು ಏನಂತೀರ ಗೊತ್ತಿಲ್ಲ, ಇದು ನಾವು ಕೇತಕ್ಕಿ ಹೂವು ಅಂತೀವಿ. ತುಂಬ ಹೂವಾಗಿದೆ. ಅದು ಕೀಟಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ನೋಡಿ, ನನ್ನ ಡೇರೆ ಗಿಡಗಳಿಗೂ ತುಂಬ ಕೀಟ ಬಂದುಬಿಟ್ಟಿದೆ. ಹಾಗಾಗಿ ನಾನಿವತ್ತು ಪೆಸ್ಟಿಸೈಡ್ನ ಸ್ಪ್ರೇ ಮಾಡಬೇಕು ಅಂತ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತೀನಿ. ನಾವು ಗಿಡಗಳನ್ನು ನೋಡ್ತಾನೇ ಇರಬೇಕಾಗತ್ತೆ. ಹಾಗಾದರೆ ಮಾತ್ರ ಚೆನ್ನಾಗಿರುತ್ತೆ. ನಾವು ಅವಕ್ಕೆ ಟೈಮ್ ಕೊಡಲೇಬೇಕಾಗತ್ತೆ. ನಮಗೆ ಟೈಮ್ ಇಲ್ಲ ಅಂದಾಗ ನೋಡಿ ಈ ರೀತಿ ಕೀಟಗಳು ಬಂದು ತಿಂದುಬಿಟ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗ್ತಾ ಇದ್ದಿತ್ತು. ನನ್ನ ಹತ್ರ ತುಂಬ ವೆರೈಟಿ ಇಲ್ಲ. ನಮ್ಮ ಕಡೆ ತುಂಬ ಜನ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಈ ಹೂವನ್ನು ಎಷ್ಟೊಂದು ತಿಂದುಬಿಟ್ಟಿದೆ ಕೀಟ. ಇಲ್ಲಿ ತುಂಬ ಹುಲ್ಲೆಲ್ಲ ಇರೋದ್ರಿಂದ ಕೀಟಗಳು ಜಾಸ್ತಿ. ಪೇಟೆ ಕಡೆ ಆದರೆ ಇಷ್ಟೊಂದು ಕೀಟಗಳು ಬರಲ್ಲ. ನಮ್ಮ ಹಳ್ಳಿ ಕಡೆ ಮಳೆಗಾಲದಲ್ಲಿ ತುಂಬ ಕೀಟಗಳು ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ಗಿಡಗಳನ್ನು ಒಂದೊಂದು ಸಾರಿ ಮಾಡೋದೇ ಬೇಡ ಅನಿಸೋಷ್ಟು ಬೇಜಾರಾಗಿಬಿಡತ್ತೆ. ನೋಡಿ ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೀನಿ. ಇದು ನಾನೇ ಮಾಡಿರೋ ಅಂಥ ನೀಮ್ ಆಯಿಲು. ನಾನು ಬೇರೆ ಕವರಲ್ಲಿ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ, ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋನ ನಾನು ಹಾಕಿದ್ದೀನಿ. ಆಮೇಲೆ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ, ನೋಡಿ ಯಾವ ರೀತಿ ಮಾಡ್ಬೋದು ಅಂತ. ನೀವು ಕಹಿ ಬೇವಿನ ಸೊಪ್ಪು ಸಿಕ್ಕಾಗ ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಇದನ್ನು ವರ್ಷ ಪೂರ್ತಿ ನಾವು ಇದನ್ನು ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಪೆಸ್ಟಿಸೈಡನ್ನಾದರೂ ನಾವು ಇಟ್ಕೊಂಡಿರಬೇಕಾಗತ್ತೆ. ಫ್ರೆಂಡ್ಸ್, ನೀವು ಬೇಕಾದರೆ ಬೆಳ್ಳುಳ್ಳಿ ಮತ್ತು ನಾವು ಅಲೋವೆರಾದಿಂದ ಮಾಡಿರೋ ಪೆಸ್ಟಿಸೈಡನ್ನು ಕೂಡ ಇದಕ್ಕೆ ಸ್ಪ್ರೇ ಮಾಡ್ಬೋದು. ಸೇವಂತಿಗೆ ಗಿಡಗಳಿಗೆ ಎಲ್ಲ ಕರಿ ಹುಳ ಆಗತ್ತಲ್ಲ, ಅದಕ್ಕೆ ನೀವು ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು. ನೋಡಿ, ನಾನಿಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ಇಟ್ಕೊಂಡಿದ್ದೀನಿ. 3 ಲೀಟ್ರ್ ಆಗುವಷ್ಟು ನೀರು ಇಟ್ಕೊಂಡಿದ್ದೀನಿ.
ನಾನು ಇದನ್ನು ಹೂವಾಗಿರೋ ಸೇವಂತಿಗೆ ಗಿಡಗಳಿಗೆ ಸ್ಪ್ರೇ ಮಾಡಲ್ಲ, ಯಾಕಂದರೆ ಸ್ವಲ್ಪ ಹೂವಿನ ಕಲರು ಪೇಡ ಆಗ್ಬೋದು ಅಂತ ನಾನು ನೋಡಿಲ್ಲ, ಆಗ್ಬೋದು ಅಂತ ಅದಕ್ಕೆ ಸ್ಪ್ರೇ ಮಾಡಲ್ಲ. ಹಾಗೆ ಬೇರೆ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಿದ್ದೀನಿ, ಆದರೆ ಏನೂ ಆಗಿಲ್ಲ ಅದು. ನಾವು ಈ ರೀತಿ ಆರ್ಗ್ಯಾನಿಕ್ ಆಗಿ ಮಾಡೋದ್ರಿಂದ ಗಿಡಗಳಿಗೆ ಅಷ್ಟೊಂದು ಪರಿಣಾಮ ಕೊಡಲ್ಲ, ಆದರೆ ನಾವು ಅದು ಆ ಕೀಟಗಳು ಹೋಗೋವರೆಗೂ ದಿನ ಬಿಟ್ಟು ದಿನಕ್ಕಾದರೂ ನಾವು ಇದು ಸ್ಪ್ರೇ ಮಾಡ್ತಾ ಇದ್ದರೆ ಅದು ಪರಿಣಾಮ ಕೊಡುತ್ತೆ. ನಾವು ಜಾಸ್ತಿ ಕೆಮಿಕಲ್ನ ಯೂಸ್ ಮಾಡಬಾರ್ದು, ಮಣ್ಣಿನ ಆರೋಗ್ಯ ಹಾಳಾಗಿಬಿಡತ್ತೆ. ಹಾಗಾಗಿ ನಾವು 8 ದಿನಕ್ಕೆ ನಾವು ಈಗ ಈ ರೀತಿ ಆರ್ಗ್ಯಾನಿಕ್ ಆಗಿ ಪೆಸ್ಟಿಸೈಡ್ಗಳನ್ನು ಮಾಡಿ ಸ್ಪ್ರೇ ಮಾಡ್ತಾ ಇದ್ದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನಿಲ್ಲಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಒಂದು 10 ml ಆಗುವಷ್ಟು ಹಾಕಿದ್ದೀನಿ ಅಷ್ಟೇ. ನಾವು ಬೆಚ್ಚಗಿನ ನೀರನ್ನು ಯಾಕಾಗಿ ತೊಗೊಳ್ತೀವಿ ಅಂದರೆ ಅದು ಆಯಿಲ್ ಆಗಿರೋದ್ರಿಂದ ಸ್ವಲ್ಪ ಬೆಚ್ಚಗಿನ ನೀರು ತೊಗೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಬಿಸಿಯಾಗಿರೋ ನೀರನ್ನು ತೊಗೋಬೇಡಿ, ಗಿಡಗಳು ಹಾಳಾಗಿಬಿಡತ್ತೆ. ಸ್ವಲ್ಪ ಬೆಚ್ಚಗಿರಬೇಕು ಅಷ್ಟೇ. ಯಾವುದಾದ್ರೂ ಸೋಪಿನ ನೀರು, ಸೋಪ್ ಆಯಿಲ್, ಲಿಕ್ವಿಡ್ ಸೋಪನ್ನು ತಗೊಳ್ಳಿ. ಇಲ್ಲಾಂದರೆ ನೀವು ಸೋಪನ್ನು ಕೂಡ ಸ್ವಲ್ಪ ನೀರು ಮಾಡಿ ತಗೋಬೋದು. ನೋಡಿ, ನಾನು ಎಷ್ಟು ನೀಮ್ ಆಯಿಲ್ನ ಹಾಕಿದ್ನೋ ಅಷ್ಟೇ ಸೋಪಿನ ನೀರನ್ನು ಕೂಡ ಹಾಕ್ತೀನಿ. 3 ರಿಂದ 4 ಲೀಟ್ರ್ ನೀರಿಗೆ ಒಂದು 10 ml ಆಗುವಷ್ಟು ಹಾಕಿದರೆ ಸಾಕು. ಬೇಕಾದರೆ ಇನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನಿಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ನಾನಿಲ್ಲಿ ಈ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ಮಳೆ ಬೀಳ್ತಾ ಇರೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಹಾಕ್ಬೋದು, ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡ್ಬೋದು. ಸಣ್ಣದಾಗಿ ಮಳೆ ಬೀಳ್ತಾ ಇದೆ ಈಗ ನಮ್ಮ ಕಡೆ. ಹೀಗಾದರೆ ಮಳೆ ಬಿಸಿಲು ಆದರೆ ತುಂಬ ಕೀಟಗಳು ಬಂದುಬಿಡುತ್ತೆ ಗಿಡಗಳಿಗೆ. ನಾವು ಎಷ್ಟು ನೋಡ್ತಾ ಇದ್ರೂ ಸಾಕಾಗಲ್ಲ. ಫ್ರೆಂಡ್ಸ್, ನಾವು ಸೋಪಿನ ನೀರು ಮತ್ತು ನೀಮ್ ಆಯಿಲ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ನೊರೆ ಬರಬೇಕು. ಯಾಕಂದರೆ ಅದು ಆಯಿಲ್ ಆಗಿರೋದ್ರಿಂದ ನಾವು ಸೋಪಿನ ನೀರನ್ನ ಹಾಕಿದಾಗ ಅದು ಚೆನ್ನಾಗಿ ಮಿಕ್ಸ್ ಆದರೆ ಆ ಆಯಿಲ್ ಇರಲ್ಲ. ಹಾಗಾಗಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ನಾನು ಇದನ್ನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ. ಕೊಲೆಂಚು ಗಿಡಗಳಿಗೆ ತುಂಬ ಕೀಟಗಳು ಜಾಸ್ತಿ ಬರುತ್ತೆ. ಆ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನನ್ನ ಗಿಡಗಳನ್ನು ಎಲ್ಲರೂ ನೀವು ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಈಗ ನನ್ನ ಹತ್ರ ಯಾವ ಸೇವಂತಿಗೆ ಆಗಲಿ ಡೇರೆ ಆಗಲಿ ಯಾವುದು ಮರಿಗಳಲ್ಲಿ ಇಲ್ಲ. ನೀರ್ಸೋಣೆ ಗಿಡಗಳನ್ನು ಆದರೆ ಮಾತ್ರ ಕೊಡ್ಬೋದು. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಸಾರಿ. ನೀವು ಕೇಳಿದಾಗ ತುಂಬ ಬೇಜಾರಾಗುತ್ತೆ, ನನ್ನ ಹತ್ರ ಆಗಲ್ಲ ಅಂತ. ನೀವು ಮನೆಗೆ ಬಂದರೆ ಕೊಡ್ತೀನಿ, ಆದರೆ ನನ್ನ ಹತ್ರ ಇರೋದನ್ನು ಮಾತ್ರ ಕೊಡ್ತೀನಿ. ಇಲ್ಲಾಂದರೆ ನಾನು ನಿಮ್ಮನ್ನು ಹಾಗೆ ವಾಪಸ್ ಕಳಿಸ್ಲಿಕ್ಕೆ ಬೇಜಾರಾಗತ್ತೆ. ಮುಂದಿನ ಸೀಸನ್ಗಾದರೆ ಡೇರೆ ಅದು ಮರಿಗಳು ಇರುತ್ತೆ, ಕೊಡ್ಬೋದು. ಸೇವಂತಿಗೆ ಆದರೆ ಹೂವು ಆಗಿ ಮುಗಿದ ಮೇಲೆ ಅದು ಮರಿಗಳು ಒಡೆಯುತ್ತೆ. ಆ ಟೈಮಲ್ಲಿ ನಾನು ಅದನ್ನು ಕೊಡ್ಬೋದು. ನೀರ್ಸೋಣೆ ಕಟಿಂಗ್ಗಳನ್ನು ಕೊಡ್ತೀನಿ, ತೊಂದರೆ ಇಲ್ಲ. ಮತ್ತು ಹೈಬ್ರಿಡ್ ಸೇವಂತಿಗೆ ಎಲ್ಲ 1-2 ಮರಿಗಳು ಆಗತ್ತೆ. ನಾವು ಯಾರಿಗೆ ಅಂತ ಕೊಡೋದು ಅಲ್ವಾ. ಪ್ರತಿಯೊಬ್ಬರು ಎಷ್ಟು
ಎಷ್ಟು ಆಸಕ್ತಿಯಿಂದ ನನ್ನ ಹತ್ರ ಕೇಳ್ತೀರಾ, ನನಗೆ ತುಂಬ ಬೇಜಾರಾಗತ್ತೆ ಇಲ್ಲ ಅಂತ ಹೇಳಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಹೂವಾಗಿದೆ, ಎಷ್ಟು ಚೆನ್ನಾಗಿದೆ. ಈ ಹೂಗಳಿಗೆ ನಾನೀಗ ಸ್ಪ್ರೇ ಮಾಡಲ್ಲ. ನಾನು ಮೊನ್ನೆ ಮೊನೋಸಿಲ್ ಅಂತ ಒಂದು ಸ್ಪ್ರೇ ಮಾಡಿದ್ದೀನಲ್ಲ, ಅದನ್ನು ಇದಕ್ಕೆಲ್ಲ ಮಾಡಿದ್ದೀನಿ. ನಾನು ಬೇರೆ ಗಿಡಗಳಿಗೆ ಅವತ್ತು ಸ್ಪ್ರೇ ಮಾಡಿಲ್ಲಾಗಿತ್ತು, ಮಳೆ ಬೀಳ್ತಾ ಇರೋದ್ರಿಂದ ಅದಕ್ಕೆ ಮಾಡಿಲ್ಲ. ಮೊನೋಸಿಲ್ ಆ ಔಷಧಿನ ನಾವು ಹೂವಿಗೂ ಕೂಡ ಸ್ಪ್ರೇ ಮಾಡ್ಬೋದು. ಇದನ್ನು ಹೂವಿಗೆ ಮಾಡ್ಬೋದು, ನಾನು ಮಾಡಿದ್ದೀನಿ, ಆದರೆ ಈಗ ಮಾಡಲ್ಲ ಅಷ್ಟೇ. ಬೇರೆ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡ್ತೀನಿ. ಗಿಡದ ಬುಡದಿಂದ ತಲೆವರೆಗೂ ಇದನ್ನು ಸ್ಪ್ರೇ ಮಾಡಿ ಚೆನ್ನಾಗಿರುತ್ತೆ. ಆ ಕಪ್ಪು ಹುಳ ಆದಲ್ಲಿ ಅದನ್ನು ಚೆನ್ನಾಗಿ ತೆಗೆದುಬಿಡಿ, ಕೈಯಿಂದ ತೆಗೆದು ನೀವು ಈ ಸ್ಪ್ರೇನ ಮಾಡಿ. ಆ ಕಪ್ಪು ಹುಳ ಹೋಗೋವರೆಗೂ ನೀವು ದಿನ ಸ್ಪ್ರೇ ಮಾಡಿದರೂ ಪರವಾಗಿಲ್ಲ. ಮಾಡ್ಬೋದು. ನೋಡಿ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಇದನ್ನು. ಸ್ವಲ್ಪ ನೋಡಿ, ಇದು ಕೊಟ್ಟೆ ಕೊಟ್ಟೆ ಆಗಿದೆ ಈ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.